ಇಲ್ಲಿ ಧರ್ಮ ಅಂತಂದರೆ ರಿಲಿಜನ್ ಅಂತ. ರಿಲಿಜನ್ ಯತೀಶ್ವರ ಅಂತ ಹೇಳ್ತಾರೆ ಏನು ಅಂತಂದರೆ, ಒನ್ ಕ್ಯಾನ್ ಬಿ ಮಾರಲ್ ವಿತೌಟ್ ಬೀಯಿಂಗ್ ಸ್ಪಿರಿಚುವಲ್, ಬಟ್ ಒನ್ ಕೆನಾಟ್ ಬಿ ಸ್ಪಿರಿಚುವಲ್ ವಿತೌಟ್ ಬೀಯಿಂಗ್ ಮಾರಲ್. ಅಂದರೆ ಮೊರಾಲಿಟಿ ಅಂತಕ್ಕಂಥದ್ದು ಈ ಆಧ್ಯಾತ್ಮಿಕ ಜೀವನದ ಒಂದು ಹಂತ, ಅದೇನೇ ಎಂಡ್ ಅಲ್ಲ. ಇಟ್ಸ್ ನಾಟ್ ಎಂಡ್ ಬೈ ಇಟ್ ಸೆಲ್ಫ್. ಅದು ಒಬ್ಬ ವ್ಯಕ್ತಿ ನೀತಿವಂತನಾಗಿದ್ಬಿಟ್ಟು ಅದನ್ನು ಮೀರಿ ಹೋಗಿ ಆಧ್ಯಾತ್ಮಿಕತೆಯಲ್ಲಿ ಅವನು ನೆಲೆ ನಿಲ್ಲಬೇಕು. ಅವನು ಯಾವಾಗ ಆಧ್ಯಾತ್ಮಿಕತೆಯಲ್ಲಿ ನೆಲೆ ನಿಂತಾನೋ ಅವನಿಗೆ ಅವಾಗ ಈ ನೀತಿ ನಿಯಮಗಳು ಯಾವುದೂ ಕೂಡ ಅವನಿಗೆ ಬಂಧನವಾಗೋದಿಲ್ಲ. ಅವನಿಗೆ ಅನುಸರಿಸೋದಿಲ್ಲ ಅಂತಲ್ಲ, ಅವನು ಅನುಸರಿಸ್ತಾನೆ, ಆದರೆ ಬಂಧನವಾಗೋದಿಲ್ಲ ಅವನಿಗೆ. ಆ ರೀತಿ ಇರಬೇಕು. ಅದಕ್ಕೋಸ್ಕರ ಇಟ್ಸ್ ಎ ಟ್ರಾನ್ಸ್ಮಾರಲ್ಸ್, ಇಟ್ ಲೀಡ್ಸ್ ಟು ಟ್ರಾನ್ಸ್ಮಾರಲ್ ಸ್ಟೇಟ್. ಅಂದರೆ ನೈತಿಕತೆಯನ್ನು ಮೀರಿದ ಒಂದು ಸ್ಥಿತಿಗೆ ಅದನ್ನು ಕೊಂಡು ಹೋಗ್ಬೇಕು ನಾವು. ಅದು ನಿಜವಾಗಿರ್ತಕ್ಕಂಥ ಏಮ್ ಆಫ್ ದಿ ಮೊರಾಲಿಟಿ. ಮಾರಲ್ ಏಮ್ ಅಂತಂದರೆ ಅದು ನೀತಿಯನ್ನು ಮೀರಿ ಹೋಗ್ತಕ್ಕಂಥ ಸ್ಥಿತಿ. ನಿಸ್ತ್ರೈಗುಣ್ಯೇ ಪಥಿ ವಿಚರತಃ ಕೋ ವಿಧಿ ಕೋ ನಿಷೇಧ ಅಂತ ಹೇಳಿಕೆ ಇದೆ ಸಂಸ್ಕೃತದಲ್ಲಿ. ನಿಸ್ತ್ರೈಗುಣ್ಯೇ ಪಥಿ ವಿಚರತಃ ಅಂದರೆ ಗುಣಾತೀತನ ಸ್ಥಿತಿ. 3 ಗುಣಗಳನ್ನು ನಿಸ್ತ್ರೈಗುಣ್ಯ, 3 ಗುಣಗಳನ್ನು ಮೀರಿದಂತಹ ಸ್ಥಿತಿ. ಅವನಿಗೆ ಕೋ ವಿಧಿ ಕೋ ನಿಷೇಧ, ಅವನಿಗೆ ವಿಧಿ ನಿಷೇಧ ಯಾವುದೂ ಇಲ್ಲವಂತೆ, ಯಾವುದೂ ಇಲ್ಲ ಅವನಿಗೆ. ಆದರೆ ಮನಸ್ಸಿನ ಮುಂದಾಗ ವರ್ತಿಸ್ತಾನೆ ಅಂತಲ್ಲ, ಸಮಾಜದ ಹಿತದೃಷ್ಟಿಯಿಂದ ಅವನ ನೀತಿಯನ್ನು ಅನುಸರಿಸ್ತಾನೆ. ಆದರೆ ಅದೊಂದು ಬಂಧನವಾಗಿರೋದಿಲ್ಲ. ಅವನು ಜೈಲಿನಲ್ಲಿರ್ತಾನೆ. ಒಬ್ಬ ಜೈಲಿನಿಂದ ಅವನು ಸ್ವಂತ ಇಚ್ಛೆಯಿಂದ ಐ ವಾಂಟ್ ಟು ಕಂಟಿನ್ಯೂ ಇನ್ ದಿ ಜೈಲ್ ಅಂತ ಹೇಳಿದರೆ ಹಾಗೆ. ನಾನು ಇಲ್ಲಿ ಚೆನ್ನಾಗಿದ್ದೀನಿ, ಯಾರು ತಾಪತ್ರೆ ಎಲ್ಲ ಊಟಕ್ಕೆ ಸಿಕ್ಕತ್ತೆ ನನಗೆ, ನಾನು ಐ ವಾಂಟ್ ಟು ಬಿ ಇನ್ ದಿ ಜೈಲ್ ಅಂತ ಅವನು ಇಷ್ಟಪಟ್ಟರೆ ಅದು ಅವನಿಗೆ ಬಂಧನ ಅಲ್ಲ. ಆವಾಗ ಬಂಧನ ಅಲ್ಲ, ಅಲ್ವಾ? ಆ ಥರ ಆ ರೀತಿ ಅವನು ಸ್ವಂತ ಇಚ್ಛೆಯಿಂದ ನೀತಿ ನಿಯಮಗಳನ್ನು ಅನುಸರಿಸಿದರೆ ಅದು ಬಂಧನವಾಗುವುದಿಲ್ಲ. ಆ ರೀತಿ ನಿಸ್ತ್ರೈಗುಣ್ಯನಾಗಿರ್ತಕ್ಕಂಥವನು, ಗುಣಾತೀತನಾಗಿರ್ತಕ್ಕಂಥವನು, ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನೆಲೆ ನಿಂತಿರ್ತಕ್ಕಂಥವನು, ಅವನು ಎಲ್ಲ ನೀತಿ ನಿಯಮಗಳನ್ನು ಕೂಡ ಅನುಸರಿಸ್ತಾನೆ. ಯಾತಕ್ಕೋಸ್ಕರ ಅನುಸರಿಸ್ತಾನೆ ಅಂತ ಅಂದ್ಬಿಟ್ರೆ ಜಗತ್ತಿನ ಹಿತಕ್ಕೋಸ್ಕರವಾಗಿ. ಲೋಕಸಂಗ್ರಹ ಅರ್ಥ. ಲೋಕಸಂಗ್ರಹ ಅಂದರೆ ಇದೇನೆ. ಲೋಕಸಂಗ್ರಹ ಅಂತಂದರೆ ಏನು ಅಂತಂದರೆ ಸುಮ್ಮನೆ ಸಮಾಜ ಸೇವೆ ಮಾಡೋದಲ್ಲ. ಧರ್ಮವನ್ನು ತಾನು ಅನುಸರಿಸಿ ಬೇರೆಯವರು ಅನುಸರಿಸುವಂತೆ ಮಾಡ್ತಕ್ಕಂಥದ್ದು, ಅದು ಲೋಕಸಂಗ್ರಹ. ಇಲ್ಲದ್ರೆ ಸಮಾಜ ಅವನತಿ ಹೊಂದ್ಬಿಡುತ್ತೆ. ಯಾವುದೇ ನೀತಿ ನಿಯಮಗಳು ಇಲ್ಲ ಅಂತಂದ್ಬಿಟ್ರೆ ಸಮಾಜ ಅವನತಿಯನ್ನು ಹೊಂದ್ಬಿಡುತ್ತೆ. ಅದಕ್ಕೂ ಧರ್ಮ ಅಂತಂದರೆ ಏನು ಅಂತಂದರೆ ಅಷ್ಟೇ, ಕೇವಲ ಧರ್ಮ ಅಂತಂದರೆ ರಿಲಿಜನ್ ಅಂತಲ್ಲ. ನಮ್ಮ ಹಿಂದೂ ಕಾಂಟೆಕ್ಸ್ಟ್ನಲ್ಲಿ ಕೆಲವು ನೀತಿ ನಿಯಮಾವಳಿಗಳು ಅದು ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಹಿಂದೂ ಧರ್ಮದಲ್ಲಿ ಯುದ್ಧ ಧರ್ಮವೂ ಇದೆ, ರಾಜಧರ್ಮವೂ ಇದೆ, ಅರ್ಥಶಾಸ್ತ್ರನೂ ಇದೆ. ಎಲ್ಲದೂ ಧರ್ಮ, ಎಲ್ಲದೂ ಕೂಡ ಧರ್ಮನೇ, ಪ್ರತಿಯೊಂದು ಧರ್ಮನೇ. ಸಾಮಾಜಿಕ ಧರ್ಮವೂ ಇದೆ, ಕೌಟುಂಬಿಕ ಧರ್ಮವೂ ಇದೆ, ಎಲ್ಲ ಪತಿ ಧರ್ಮವೂ ಇದೆ, ಪತ್ನಿ ಧರ್ಮವೂ ಇದೆ, ಎಲ್ಲ ಧರ್ಮಗಳು ಇದೆ ಅಲ್ವಾ? ಅದು ಆ ರೀತಿ ಎಲ್ಲದಕ್ಕೂ ಕೂಡ ಒಂದು ನೀತಿ ನಿಯಮಗಳಿಂದ ಅನುಸರಿಸಬೇಕು ಅಂತಂದ್ಬಿಟ್ಟು. ಆದ್ದರಿಂದ ಆ ರೀತಿ ನೀತಿ ನಿಯಮಗಳನ್ನು ಸ್ವತಂತ್ರ ಭಾವದಿಂದ, ಸ್ವತಂತ್ರ ಮನೋಭಾವದಿಂದ ಅನುಸರಿಸಿದರೆ ಆಗ ಅವನು ನೆಮ್ಮದಿಯಿಂದ ಇರ್ತಾನೆ. ಆ ಸಮಾಜಕ್ಕೂ ಅದರಿಂದ, ಕುಟುಂಬಕ್ಕೂ ಅದರಿಂದ ಒಳ್ಳೆಯದಾಗತ್ತೆ.